ನಮ್ಮ ಇತಿಹಾಸದಲ್ಲಿ ಎಷ್ಟೋ ಕಥೆಗಳಿದೆ. ಕೆಲವು ಮಾತ್ರ ನಮಗೆ ಗೊತ್ತಿರುತ್ತೆ. ಆದರೆ ಅಷ್ಟಾಗಿ ಬೆಳಕಿಗೆ ಬರದೆ ಆದ್ರೂ ತುಂಬಾನೇ ಮಹತ್ವವಾದ ಒಂದು ಹೋರಾಟದ ಕಥೆಯನ್ನ ಇವತ್ತು ತಿಳಿಯೋಣ. ಅದೇ ಹಲ್ಗಲಿ ದಂಗೆ. ತಮ್ಮ ಸಂಪ್ರದಾಯವನ್ನ ಉಳಿಸ್ಕೊಳ್ಳೋಕೆ ನಡೆದ ಒಂದು ಹೋರಾಟದ ಕಥೆ ಇದು. ಸರಿ, ಈ ಕಥೆ ಶುರುವಾಗೋದು ಎಲ್ಲಿಂದ ಗೊತ್ತಾ? ಬಾಗಲಕೋಟೆ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ ಹಲಗಲಿಯಿಂದ. ನೋಡೋಕೆ ಇದೊಂದು ಸಾಮಾನ್ಯ ಹಳ್ಳಿ ಅನ್ಸಿದ್ರೂ ಇಲ್ಲಿನ ಜನರ ಬದುಕು ಒಂದು ವಿಶೇಷವಾದ ಸಂಪ್ರದಾಯದ ಜೊತೆ ಬೆಸೆದುಕೊಂಡಿತ್ತು. ಅದೆಂಥ ಸಂಪ್ರದಾಯ ಅಂದ್ರೆ ಅದು ತಲೆತಲಾಂತರಗಳಿಂದ ಅವರ ಗುರುತಿನ ಒಂದು ಭಾಗವೇ ಆಗ್ಬಿಟ್ಟಿತ್ತು. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಅವರ ಬದುಕಿನ ಉಸಿರಾಗಿದ್ದ ಅದೇ ಸಂಪ್ರದಾಯವೇ ಅವರ ಅಸ್ತಿತ್ವಕ್ಕೆ ಮುಳುವಾದ್ರೆ ಹಾಗೇನಾಗ್ಬೋದು? ಬನ್ನಿ, ಈ ಹೋರಾಟದ ಕಥೆಯನ್ನ ಇನ್ನಷ್ಟು ಆಳವಾಗಿ ನೋಡೋಣ. ಹಾಗಾದ್ರೆ ಈ ಹೋರಾಟದ ಕಿಡಿ ಹೊತ್ತುಕೊಂಡಿದ್ದೆಲ್ಲಿಂದ? ಮೊದಲು ಆ ಜಾಗ ಮತ್ತೆ ಅಲ್ಲಿನ ಜನರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಲಗಲಿ ಆ ಕಾಲದಲ್ಲಿ ಮುಧೋಳ ಸಂಸ್ಥಾನದ ಕೆಳಗೆ ಬರ್ತಾ ಇದ್ದ ಒಂದು ಹಳ್ಳಿ. ಇಲ್ಲಿ ಹೆಚ್ಚಾಡಿ ವಾಸವಿದ್ದಿದ್ದು ಬೇಡ ಸಮುದಾಯದ ಜನ. ಈ ಬೇಡ ಸಮುದಾಯದವರುಗಳ ಬಂದೂಕು ಅಂದ್ರೆ ಅದು ಕೇವಲ ಒಂದು ಆಯುಧ ಆಗಿರ್ಲಿಲ್ಲ ಗೊತ್ತಾ. ಅದು ಅವರ ಜೀವನ ಶೈಲಿಯ ಒಂದು ಭಾಗ, ಅವರ ಪರಂಪರೆಯ ಒಂದು ಚಿಹ್ನೆ. ಯಾಕಂದ್ರೆ ತಲೆತಲಾಂತರಗಳಿಂದ ಅವರು ಬೇಟೆ ಆಡೋದಕ್ಕಾಗಿಯೇ ಆ ಬಂದೂಕುಗಳನ್ನು ಬಳಸ್ಕೊಂಡು ಬಂದಿದ್ರು. ಅದು ಅವರ ಹಕ್ಕು ಅಂತಾನೆ ಅವ್ರು ನಂಬಿದ್ರು. ಆದರೆ ಎಲ್ಲವೂ ಸರಿಯಾಗಿತ್ತು ಅನ್ನೋ ಹೊತ್ತಲ್ಲೇ ಅವರ ಈ ಪರಂಪರಾಗತ ಹಕ್ಕನ್ನೇ ಕಸಿದುಕೊಳ್ಳುವಂಥ ಒಂದು ಹೊಸ ಕಾನೂನು ಜಾರಿಗೆ ಬಂತು. ಅದೇ ಎಲ್ಲವನ್ನೂ ಬದಲಾಯಿಸಿದ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ. ಈ ಕಾನೂನು ಯಾಕೆ ಬಂತು ಅಂತ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, 1857ರಲ್ಲಿ ದೊಡ್ಡ ದಂಗೆ ಆಗಿತ್ತಲ್ವಾ? ಅದರ ನಂತರ ಬ್ರಿಟಿಷರಿಗೆ ಒಂದು ರೀತಿ ಭಯ ಶುರುವಾಗಿತ್ತು. ಭಾರತದಾದ್ಯಂತ ತಮ್ಮ ಹಿಡಿತವನ್ನ ಇನ್ನಷ್ಟು ಬಿಗಿ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಜನರ ಕೈಯಲ್ಲಿ ಶಸ್ತ್ರಾಸ್ತ್ರ ಇದ್ರೆ ಮತ್ತೆ ದಂಗೆ ಏಳ್ಬೋದು ಅನ್ನೋದು ಅವರ ದೊಡ್ಡ ಆತಂಕವಾಗಿತ್ತು. ಸೊ ಈ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಅಂದ್ರೆ ಏನು? ಸಿಂಪಲ್. ಸರ್ಕಾರದ ಪರ್ಮಿಷನ್ ಇಲ್ಲದೆ ಯಾವುದೇ ಭಾರತೀಯರು ವೆಪನ್ಸ್ ಇಟ್ಕೊಳ್ಳೋ ಹಾಗೆ ಇರಲಿಲ್ಲ. ಈ ರೂಲನ್ನ ಹಲಗಲಿಯ ಬೇಡರಿಗೂ ಅಪ್ಲೈ ಮಾಡಲಾಯಿತು. ಇಲ್ಲಿ ನೋಡಿ, ಎರಡು ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ನಡುವೆ ಹೇಗೆ ಕ್ಲಾಶ್ ಆಗುತ್ತೆ ಅಂತ. ಬ್ರಿಟಿಷರ ಪ್ರಕಾರ ಇದು ಲಾ ಆ್ಯಂಡ್ ಆರ್ಡರ್ ಕಾಪಾಡೋಕ್ಕೆ ತಂದ ಒಂದು ಕಾನೂನು ಅಷ್ಟೇ. ಅದೇ ಹಲಗಲಿಯ ಬೇಡರ ಕಡೆಯಿಂದ ನೋಡಿದ್ರೆ ಇದು ಅವರ ತಲೆಮಾರುಗಳಿಂದ ಬಂದಿದ್ದ ಹಕ್ಕನ್ನೇ ಕಿತ್ಕೊಳ್ಳೋ ಒಂದು ಪ್ರಯತ್ನವಾಗಿ ಕಾಣಿಸ್ತಿತ್ತು. ಹಾಗಾದ್ರೆ ಈ ಹೊಸ ಕಾನೂನಿಗೆ ಬೇಡರ ರಿಯಾಕ್ಷನ್ ಹೇಗಿತ್ತು? ಅವರು ಸುಮ್ಮನೆ ಕೂರ್ಲಿಲ್ಲ. ತಮ್ಮ ಸಂಪ್ರದಾಯಕ್ಕಾಗಿ ಹೋರಾಟಕ್ಕೆ ಇಳ್ದೇ ಬಿಟ್ರು. ಅವರ ಹೋರಾಟದ ಹಿಂದಿದ್ದ ಒಂದೇ ಒಂದು ಬಲವಾದ ನಂಬಿಕೆ ಅಂದ್ರೆ ಇದು ನಮ್ಮ ಪರಂಪರೆಯಿಂದ ಬಂದಿರೋ ಹಕ್ಕು. ಇದು ಅವರಿಗೆ ಕೇವಲ ಒಂದು ಕಾನೂನು ಮುರಿಯೋ ವಿಷಯ ಆಗಿರಲಿಲ್ಲ, ಬದಲಾಗಿ ತಮ್ಮ ಅಸ್ಮಿತೆಯನ್ನ, ತಮ್ಮ ಗುರುತನ್ನೇ ಉಳಿಸ್ಕೊಳ್ಳೋ ಪ್ರಶ್ನೆಯಾಗಿತ್ತು. ಅದಕ್ಕೆ ತಲೆತಲಾಂತರಗಳಿಂದ ಬಳಸ್ತಿದ್ದ ಬಂದೂಕುಗಳನ್ನ ಬ್ರಿಟಿಷರಿಗೆ ಕೊಡೋಕೆ ಅವರು ಒಪ್ಲೇ ಇಲ್ಲ. ನೇರವಾಗಿ ಆ ಆದೇಶದ ವಿರುದ್ಧ ಸಿಡಿದಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಹೋರಾಟ ಬರೀ ಹಲ್ಗಲಿಗೆ ಸೀಮಿತ ಆಗ್ಲಿಲ್ಲ. ಅಕ್ಕಪಕ್ಕದ ಊರುಗಳಾದ ಮಂಟೂರು, ಆಲ್ಗುಂಡಿ, ಚೋದಾನಿ ಇಲ್ಲಿನ ಬೇಡರೆಲ್ಲ ಬಂದು ಹಲ್ಗಲಿಯವರ ಜೊತೆ ಕೈಜೋಡಿಸಿದ್ರು. ಹೀಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಶುರುವಾದ ಪ್ರತಿರೋಧ ನೋಡ್ತಿದ್ದಂತೆ ಒಂದು ಪ್ರಾದೇಶಿಕ ಹೋರಾಟವಾಗಿ ಬೆಳೆದು ನಿಂತಿತ್ತು. ಹೀಗೆ ದಿನೇ ದಿನೇ ದೊಡ್ಡದಾಗ್ತಿದ್ದ ಈ ಹೋರಾಟದ ಕಿಡಿಯನ್ನ ಬ್ರಿಟಿಷರು ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರಾ? ಖಂಡಿತ ಇಲ್ಲ. ಅವರ ಪ್ರತಿಕ್ರಿಯೆ ತುಂಬಾನೇ ಕಠಿಣವಾಗಿತ್ತು. ಅದುವೇ ದಂಗೆಯ ದಮನ. ಈ ಘಟನೆಗಳು ಎಷ್ಟು ಫಾಸ್ಟಾಗಿ ನಡೀತು ಅಂತ ನೋಡಿ. 1857ರಲ್ಲಿ ಕಾನೂನು ಜಾರಿಯಾಗುತ್ತೆ. ತಕ್ಷಣವೇ ಬೇಡರು ದಂಗೆ ಶುರು ಮಾಡ್ತಾರೆ. ಇನ್ನು ಕೆಲವೇ ತಿಂಗಳು ಅಂದ್ರೆ ಅದೇ ವರ್ಷ ನವೆಂಬರ್ ಅಷ್ಟೊತ್ತಿಗೆ ಬ್ರಿಟಿಷ್ ಸೇನೆ ಹಲಗಲ್ಲಿಗೆ ಎಂಟ್ರಿ ಕೊಡುತ್ತೆ. ಅಂದ್ರೆ ಹೋರಾಟ ಶುರು ಆದಷ್ಟೇ ವೇಗವಾಗಿ ಅದರ ಅಂತ್ಯವೂ ಹತ್ರ ಬಂತು. ಇನ್ನು ಬ್ರಿಟಿಷರ ಪ್ರತಿಕ್ರಿಯೆ ಅದು ತುಂಬಾನೇ ಕ್ರೂರವಾಗಿತ್ತು. ಯೋಚನೆ ಮಾಡಿ, ಒಂದು ಕಡೆ ತಮ್ಮ ಪರಂಪರೆಗೋಸ್ಕರ ಹೋರಾಡ್ತಿದ್ದ ಸಾಮಾನ್ಯ ಜನ, ಇನ್ನೊಂದು ಕಡೆ ವೆಲ್ ಎಕ್ವಿಪ್ಡ್ ಬ್ರಿಟಿಷ್ ಸೇನೆ. ಇದು ಖಂಡಿತವಾಗ್ಲೂ ಸಮಬಲದ ಹೋರಾಟ ಆಗಿರಲೇ ಇಲ್ಲ. ಅವರು ಆ ಬಂಡಾಯವನ್ನು ತುಂಬಾನೇ ನಿರ್ದಯವಾಗಿ ಹತ್ತಿಕ್ಬಿಟ್ರು. ಹಾಗಾದ್ರೆ ಈ ಹೋರಾಟದ ಕೊನೆ ಏನಾಯಿತು? ಇತಿಹಾಸದ ಈ ಪುಟ ನಮ್ಗೆ ಕೊನೆಗೆ ಹೇಳುವ ಪಾಠವಾದ್ರೂ ಏನು? ಹೋರಾಟದ ಅಂತ್ಯ ತುಂಬಾ ದುರಾಂತಮಯವಾಗಿತ್ತು. ತಮ್ಮ ಹಕ್ಕಿಗಾಗಿ ಹೋರಾಡಿದವರಲ್ಲಿ ಸಿಕ್ಕಿಬಿದ್ದ ಅನೇಕರನ್ನ ಗಲ್ಲಿಗೇರಿಸಲಾಯಿತು. ಹೀಗೆ ಒಂದು ರಕ್ತಸಿಕ್ತ ಅಂತ್ಯದೊಂದಿಗೆ ಆ ಪ್ರತಿರೋಧವನ್ನ ಸಂಪೂರ್ಣವಾಗಿ ಹತ್ತಿಕ್ಕಲಾಯಿತು. ಆದ್ರೆ ನೋಡಿ, ಈ ಹಲಗಲಿ ದಂಗೆ ಇದೆಯಲ್ಲ, ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಟ್ಟೋಗತ್ತೆ. ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಸಂಪ್ರದಾಯ. ಇವೆರಡರ ನಡುವೆ ಸಂಘರ್ಷ ಉಂಟಾದಾಗ ಯಾವುದು ಸರಿ, ಯಾವುದಕ್ಕೆ ಬೆಲೆ ಕೊಡಬೇಕು? ಈ ಪ್ರಶ್ನೆ ಇವತ್ತಿಗೂ ಕೂಡ ಒಂದು ಚರ್ಚೆಯ ವಿಷಯವೇ ಸರಿ ಅಲ್ವಾ? ಈ ಐತಿಹಾಸಿಕ ಘಟನೆ ಆ ಚರ್ಚೆಗೆ ಒಂದು ಹೊಸ ಆಯಾಮವನ್ನಂತೂ ಖಂಡಿತ ಕೊಡುತ್ತೆ.